ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವ್ಲಾಗಲ್ಲಿ ನಾನು ಹೋಮ್ ಟೂರ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೊ ಇದು ನಮ್ಮ ಮನೆ, ನೋಡ್ಬೋದು ನನ್ನ ಮಗಳು ಹೇಗೆ ಆಟ ಆಡ್ತಿದ್ದಾಳೆ ಅಂತ. ಸೊ ಇದು ನಮ್ಮ ಮನೆ ಮುಂದ್ಗಡೆ ಇರೋದು ಗಿಡ, ನೋಡ್ಬೋದು ನೀವು, ಚೆಂಡು ಹೂವು ಅಂತಾರಲ್ಲ, ಸೊ ಆ ಹೂವು ನೋಡಿ ಎಷ್ಟು ಚೆನ್ನಾಗಿ ಬೆಳೀತಿದೆ ಅಂತ. ತುಂಬ ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಸೊ ಇದು ನಮ್ಮ ಮನೆ ಮುಂದ್ಗಡೆ ಇರೋದು. ನೆಕ್ಸ್ಟು ಇಲ್ಲಿ ಗುಲಾಬಿ ಗಿಡ ಇದೆ, ಹಾಗೆ ದಾಸವಾಳ, ಬಿಳಿ ದಾಸವಾಳ ಅಂತ ಇದೆ. ಸೊ ಇದು ಬಿಳಿ ದಾಸವಾಳ ನೀವು ನೋಡ್ತಾ ಇರೋದು ಎಷ್ಟು ದೊಡ್ಡದಾಗಿ ಬೆಳೆದಿದೆ ನೋಡ್ಬೋದು. ಸೊ ಇದು ಬಿಳಿ ದಾಸವಾಳ. ಏನು ಮಾಡತ್ತಿ? ನನ್ನ ಮಗಳು ಆಟ ಆಡ್ತಿದ್ದಾಳೆ. ಅವಳಿಗೆ ಹೊರಗಡೆ ಇರೋದು ಅಂದರೆ ತುಂಬಾ ಇಷ್ಟ. ಹೊರಗಡೆ ಹೋದರೆ ಅವಳು ಒಳಗಡೆ ಬರೋದೇ ಇಲ್ಲ. ಸೊ ಇದು ಯಾವ ಗಿಡ ಅಂತಾರೆ ಗೊತ್ತಿಲ್ಲ. ಸೊ ಇದು ಹೂ ಬಿಡತ್ತೆ ನೋಡಿ, ಈ ಥರ ತುಂಬಾ ಚೆನ್ನಾಗಿರುತ್ತೆ ಹೂವು, ನೋಡ್ಬೋದು ನೀವು. ಇದು ತುಳಸಿ ಗಿಡ, ನೋಡ್ಬೋದು ನೀವು. ಸೊ ಇದು ನಮ್ಮ ಮನೆ ಮುಂದ್ಗಡೆ ದೊಡ್ಡ ಗೇಟ್ ಇದೆ. ಸೊ ಗೇಟ್ ಓಪನ್ ಮಾಡಿದರೆ ಒಳಗಡೆ ಹೋಗಬೇಕು, ನೋಡ್ಬೋದು ನೀವು, ಇಷ್ಟು ದೊಡ್ಡದಾಗಿದೆ. ಓಕೆ. ನೆಕ್ಸ್ಟ್ ಇದು ಶೋಕಿ ಗಿಡ ಕೆಳಗಡೆ ಇರೋದು. ಸೊ ಆಮೇಲೆ ಒಳಗಡೆ ಹೋಗೋಣ ಬನ್ನಿ. ಆಟ ಆಡ್ತಿದ್ದಾಳು ಅವಳು. ಸೊ ಮನೆ ಮುಂದ್ಗಡೆ ಈ ಥರ ಇದೆ, ನೋಡ್ಬೋದು ನೀವು. ಸೊ ಫ್ರಂಟಲ್ಲಿ ಈ ಥರ ಇದೆ, ಸೈಡಲ್ಲಿ ಈ ಥರ ವೆಲ್ಕಮ್ ಅಂತ ಹಾಕಿದ್ದಾರೆ ನೋಡಿ. ಸೊ ಇಲ್ಲಿಂದ ನೋಡಿದ್ರೆ ಈ ಥರ ಈಗ ಕಾಣುತ್ತೆ ನೇಚರ್. ಸೊ ಈ ರೀತಿ ಇದೆ. ಸೊ ಇಲ್ಲಿ ಸೈಡಲ್ಲಿ ಈ ಥರ ಮಾಡಿದ್ದಾರೆ ವೆಲ್ಕಮ್ ಅಂತ. ಸೊ ತುಂಬಾ ಚೆನ್ನಾಗಿದೆ. ಇಲ್ಲಿ ಸೈಡ್ ಸ್ಪೇಸ್ ಬಿಟ್ಟಿದ್ದಾರೆ, ಅದು ಪಾಟೆಲ್ಲ ಇಟ್ಕೊಳ್ಳಿಕ್ಕೆ ಬಿಟ್ಟಿದ್ದಾರೆ ಅವರು, ನೋಡ್ಬೋದು ನೀವು. ಸೊ ಮೇಲ್ಗಡೆ ಸೆಕೆಂಡ್ ಫ್ಲೋರ್ ಇದೆ. ಸೊ ನಾನು ಸೆಕೆಂಡ್ ಫ್ಲೋರ್ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ, ಯಾಕಂದರೆ ವಿಡಿಯೋ ತುಂಬ ಲೆಂತ್ ಆಗಿಬಿಡತ್ತಲ್ವ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ ಸೆಕೆಂಡ್ ಫ್ಲೋರ್ದು ಹಾಕ್ತೀನಿ. ಸೊ ಇಲ್ಲಿ ಕೆಳಗಡೆ ಏನಾದರೂ ಸಾಮಾನು ಇಟ್ಟಿದ್ದಾರೆ. ಸೊ ಇಲ್ಲಿ ಕೂಡ ಸ್ಪೇಸ್ ಇದೆ, ನೋಡ್ಬೋದು ನೀವು, ಬಟ್ಟೆ ಎಲ್ಲ ಹಾಕಿದ್ದೀವಿ. ಸೊ ಈ ಥರ ಸೈಡಲ್ಲಿ ಇರೋದು ಕೂಡ ನಮ್ಮದೇ. ಸೊ ಅಲ್ಲಿ ತೆಂಗಿನ ಗಿಡ ಅದೆಲ್ಲ ಹಚ್ಚಿದ್ದಾರೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಏನೇನು ಗಿಡ ಹಚ್ಚಿದ್ದೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಒಳಗಡೆ ಬಂದರೆ ಈ ರೀತಿಯಾಗಿ ಇದೆ, ಇದು ಡೋರು. ಸೊ ಡಿಸೈನ್, ನೀವು ಡಿಸೈನ್ಸ್ ಮಾಡಿಸ್ಬೇಕು ಅಂದರೆ ನೀವು ಈ ಥರ ಮಾಡಿಸ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ನೀವು ಹೋಮ್ ಮಾಡ್ತಿದ್ದೀರಾ, ಸೊ ಕಟ್ಟಿಸ್ತಿದ್ದೀರಾ, ಸೊ ಈ ಥರ ಡಿಸೈನ್ಸ್ನ ನೀವು ಮಾಡಿಸೋದ್ರಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇದು ಸೋಫಾ ಸೆಟ್ ಹೇಳಿ ಮಾಡಿಸಿರೋದು, ಕ್ವಾಲಿಟಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ನಿಮಗೂ ಬೇಕಂದರೆ ನಾನು ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ, ಬೇಕಿದ್ದರೆ ನೀವು ಕೂಡ ಮಾಡಿಸ್ಕೋಬೋದು. ಸೊ ಇದು ಕಿಚನ್. ಸೊ ಇದು ಹಾಲಲ್ಲಿ ಇಷ್ಟೆಲ್ಲ ಇದೆ, ನೋಡ್ಬೋದು ನೀವು. ಕಿಚನ್ ಬಂದರೆ ಕಿಚನ್ ಸೈಡಲ್ಲಿದೆ. ಸೊ ಈ ಥರ ಎಲ್ಲ ಇದೆ, ಸಾಮಾನೆಲ್ಲ ಇಟ್ಟಿದ್ದಾರೆ, ನೋಡ್ಬೋದು ನೀವು. ಸೊ ಈ ರೀತಿ ಇದೆ ಕಿಚನ್ ನಮ್ಮದು. ಸೊ ನೋಡ್ಬೋದು ನೀವು, ಇಲ್ಲೆಲ್ಲ ಸಾಮಾನು ಇಡಕ್ಕೆ ಮಾಡಿದ್ದಾರೆ. ಹಾಗೆ ಇಲ್ಲಿ ಒಂದು ಸ್ಟ್ಯಾಂಡ್ ಇದೆ. ಸೊ ಇಲ್ಲಿ ಪಾತ್ರೆ ತೊಳೆಯೋದು ಸಿಂಕ್ ಎಲ್ಲ ಇದೆ. ಸೊ ನೋಡ್ಬೋದು. ಹಾಗೆ ಇಲ್ಲಿ ಅಡುಗೆ ಮನೆಗೆ ಎರಡು ಡೋರ್ನ ಫಿಕ್ಸ್ ಮಾಡಿದ್ದಾರೆ, ನೋಡ್ಬೋದು ನೀವು. ಸೊ ಇದು ಮೇಲ್ಗಡೆ ಸಾಮಾನು ಇಡೋದಕ್ಕೂ ಕೂಡ ಮಾಡಿದ್ದಾರೆ. ಸೊ ಎರಡು ಕಿಟಕಿ ಇದೆ ಅಡುಗೆ ಮನೆಗೆ, ಸೊ ಗಾಳಿ ಬೆಳಕೆಲ್ಲ ಬರಲಿ ಅಂತ. ಸೊ ಈ ಥರ ಇದೆ, ನೋಡ್ಬೋದು ನೀವು. ಸೊ ಗ್ಯಾಸು ಈ ಥರ ಇದೆ. ಈ ಥರ ಗ್ಯಾಸ್ ಎಲ್ಲರೂ ತೊಗೊತಿದ್ದಾರೆ ಇವಾಗ, ತುಂಬ ಟ್ರೆಂಡಿಂಗಲ್ಲಿದೆ. ಸೊ ನೋಡ್ಬೋದು, ನಿಮಗೂ ಬೇಕಾದರೆ ನೀವು ಪರ್ಚೇಸ್ ಮಾಡ್ಕೋಬೋದು. ಸೊ ಈ ಥರ ಎಲ್ಲ ಇದೆ.
ಸೊ ಕೆಳಗಡೆ ಎಲ್ಲ ಇಟ್ಟಿದ್ದಾರೆ. ಸೊ ಇಲ್ಲಿ ತರಕಾರಿ, ಕಡೆ ಒಂದು ಫ್ರಿಡ್ಜ್ ಇದೆ. ಫ್ರಿಡ್ಜು ಡಬಲ್ ಡೋರ್ದು. ನಾನು ತೋರಿಸ್ತೀನಿ ನಿಮಗೆ, ಓಪನ್ ಮಾಡಿ ನೋಡಿ. ಇಲ್ಲೆಲ್ಲ ಐಸ್ ಎಲ್ಲ ಇಡ್ಬೋದು ನೀವು. ಸೊ ಐಸ್ ಕ್ರೀಮ್, ಕೇಕ್ ಎಲ್ಲ ಇಡ್ಬೋದು. ಸೊ ನಾವಿಲ್ಲಿ ಮೊಟ್ಟೆ ಹಾಗೆ ತರಕಾರಿ ಎಲ್ಲ ಇಟ್ಟಿದ್ದೀವಿ. ಸೊ ಫ್ರಿಡ್ಜು ಕ್ಲೀನ್ ಮಾಡಬೇಕಾಗಿತ್ತು, ಸೊ ಕ್ಲೀನ್ ಮಾಡಿಲ್ಲ. ಸೊ ಇಲ್ಲೆಲ್ಲ ಪಾತ್ರೆ ಅದೆಲ್ಲ ಇಟ್ಟಿದ್ದಾರೆ, ನೋಡ್ಬೋದು ನೀವು. ಸೊ ಇಲ್ಲಿ ಡಬ್ಬಿಯಲ್ಲಿ ಉದ್ದಿನಬೇಳೆ, ರವೆ, ಹಾಗೆ ಕಡಲೆಬೇಳೆ, ಶೇಂಗಾ, ಪುಟಾಣಿ ಎಲ್ಲ ಇಟ್ಟಿದ್ದೀನಿ, ನೋಡ್ಬೋದು ನೀವು. ಸೊ ಈ ಡಬ್ಬಾಸ್ ನಾನು ಎಲ್ಲಿ ತರಿಸಿದ್ದೀನಿ ಅಂದರೆ ಮೀಶೋದಲ್ಲಿ ತರಿಸಿದ್ದೀನಿ. ಸೊ ನಿಮಗೆ ಬೇಕು ಅಂದರೆ ನೀವು ಕಮೆಂಟಲ್ಲಿ ಹೇಳಿ, ನಾನು ಲಿಂಕ್ನ ಹಾಕಿರ್ತೀನಿ. ನೀವು ಬೇಕಿದ್ದರೆ ಅಲ್ಲಿಂದ ಪರ್ಚೇಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ನಿಮಗೆ ಬೇಕಂದರೆ ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಸೊ ಇಷ್ಟು ಅಡುಗೆ ಮಾಡಿ ಸೊ ಹಾಲಲ್ಲಿ ಎಲ್ಲ ತೋರಿಸ್ತೀನಿ. ಸೊ ಇಲ್ಲಿ ಹಾಲಲ್ಲಿ ಒಂದು ಈ ಥರ ಡ್ರೆಸ್ಸಿಂಗ್ ಸ್ಟ್ಯಾಂಡ್ ಇದೆ, ನೋಡ್ಬೋದು ನೀವು. ಸೊ ಅದ್ರ ಒಳಗಡೆ ಎಲ್ಲ ಐಟಮ್ಸ್ ಇಟ್ಟಿದ್ದೀವಿ. ಸೊ ಈ ಥರ ಸ್ಟ್ಯಾಂಡ್ ಇದೆ, ಡ್ರೆಸ್ಸಿಂಗ್ ಸ್ಟ್ಯಾಂಡ್. ಸೊ ಈ ಥರ ಡಿಸೈನ್ ಮಾಡಿದ್ದಾರೆ ಇಲ್ಲಿ, ನೋಡ್ಬೋದು ನೀವು. ಸೊ ಇಲ್ಲಿ ಫಿಶ್ ಎಲ್ಲ ಹಾಕೋದಕ್ಕೆ ಇದನ್ನು ಮಾಡಿದ್ದಾರೆ ಡಿಸೈನ್. ಕರೆಂಟ್ ಎಲ್ಲ ಇದೆ ಅದರಲ್ಲಿ. ಸೊ ನೋಡ್ಬೋದು ನೀವು, ಫಿಶಸ್ ಇದು ಇರುತ್ತೆ ನೋಡಿ. ಸೊ ಅದರಲ್ಲಿ ಫಿಶ್ ಎಲ್ಲ ಹಾಕ್ಬೋದು ನಾವು, ಡಿಸೈನ್ ಮಾಡಿದ್ದಾರೆ. ಸೊ ಇದು ನನ್ನ ರೂಮು, ನೋಡ್ಬೋದು ನೀವು. ಸೊ ಇಲ್ಲಿ ಒಂದು ಇದು ಇಟ್ಟಿದ್ದಾರೆ. ಸೊ ಇದು ನಾನು ವಿಡಿಯೋ ಮಾಡೋ ಸ್ಟ್ಯಾಂಡ್. ಸೊ ಇದನ್ನು ನಾನು ಮೀಶೋದಲ್ಲಿ ತೊಗೊಂಡಿದ್ದು. ಸೊ ಇದು ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಕ್ತು ನನಗೆ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಇದು. ಸೊ ಈ ಸ್ಟ್ಯಾಂಡ್ ನಿಮಗೂ ಬೇಕು, ಸೊ ನೀವು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಿದ್ದೀರಾ ಅಂದರೆ, ಸೊ ನಿಮಗೂ ಬೇಕಾದರೆ ನಾನು ಲಿಂಕ್ನ ಶೇರ್ ಮಾಡಿರ್ತೀನಿ. ಸೊ ಆ ಲಿಂಕ್ ಮುಖಾಂತರ ನೀವು ತೊಗೋಬೋದು. ಇದು ದೇವರ ಮನೆ ಅಂತ ಹೇಳ್ತಾರೆ ನೋಡಿ. ಸೊ ಅದು ಓಪನ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಇದೆ, ನಾನು ಮೊನ್ನೆ ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ ನಿಮಗೆ. ಸೊ ಈ ರೀತಿಯಾಗಿ ಇದೆ, ನೋಡ್ಬೋದು. ಸೊ ಇಲ್ಲಿ 2 ಸ್ಟ್ಯಾಂಡ್ ಇದೆ, ಆಯಿತು. ಸೊ ಇದು ವೇಸ್ಟ್ ರೂಮ್ ಅಂದರೆ ಎಲ್ಲ ಸಾಮಾನು ಇರುತ್ತೆ ನೋಡಿ. ಸೊ ಅದೆಲ್ಲ ಹಾಕಿಟ್ಟಿದ್ದಾರೆ ಇಲ್ಲಿ. ಸೊ ಇದು ವೇಸ್ಟ್ ರೂಮ್ ಅಂತ ಒಂದು ಮಾಡಿದ್ದಾರೆ. ಸೊ ನೆಕ್ಸ್ಟ್ ಬಂದರೆ ಇಲ್ಲೊಂದು ರೂಮ್ ಇದೆ. ಇಲ್ಲಿ ನನ್ನ ಮಗಳು ಮಲ್ಕೊಂಡಿದ್ದಾಳೆ. ಸೊ ಇಲ್ಲೊಂದು ರಾಟಿ ಇದೆ, ನೋಡ್ಬೋದು ನೀವು. ಇಲ್ಲೊಂದು ಹಾಗೆ ಸ್ಟ್ಯಾಂಡ್, ಡ್ರೆಸ್ಸಿಂಗ್ ಸ್ಟ್ಯಾಂಡ್ ಇದೆ. ಈ ಕಡೆ ಬಂದರೆ ಒಂದು ಬಾತ್ರೂಮ್ ಇದೆ. ನೋಡ್ಬೋದು ನೀವು, ಬಾತ್ರೂಮ್ ಇದೆ. ಇಷ್ಟ ಆಗಿತ್ತು ಇವತ್ತಿನ ಹೋಮ್ ಟೂರ್. ಇವತ್ತಿನ ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇವತ್ತಿನ ಲಾಗ್ ಇಷ್ಟ ಆಗಿದ್ದರೆ ಸೊ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.